Today, 15th January, whatever you may forget, but this date, don't forget this one. Because a reason is a whole country celebrates a Indian Army Day, who are saves our lives. They are a real hero of the country. Only two category people. They are a real nation builder. One is farmer and the second one is armed. Farmer who provide food for save our life is the first real hero of the country. Second one who save the country, they are armed members. We should respect them, honor them. Without their contributions, we can't live here. See, they are real heroes. So for the reason, we should pray for give a long life to both farmers and army men. We have a slogan, Jai Jawan, Jai Kisan. See. Both farmer and army men are unforgettable personalities in our life. ನನಗೆ ಬಹಳ ಖುಷಿಯಾಗುವ ವಿಚಾರ ಏನು ಅಂತಂದರೆ, ದಿವಂಗತ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, ಇರುವುದು ಭಾರತಕ್ಕಾಗಿ, ಅಂದರೆ ಇರುವುದೇ ಭಾರತಕ್ಕಾಗಿ, ಸತ್ತರೂ ಭಾರತಕ್ಕಾಗಿ, ಸತ್ತ ಮೇಲೆ ನನ್ನ ಆಸ್ತಿಯನ್ನು ಗಂಗೆಯಲ್ಲಿ ಬಿಟ್ಟಾಗ ಕಿವಿಗೊಟ್ಟು ಕೇಳಿದರೆ ಆಸ್ತಿಯೂ ಸಹಿತ ಒಂದೇ ಘೋಷಣೆಯನ್ನು ಕೂಗುತ್ತಂತ, ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ನಾವೆಲ್ಲರೂ ಅವರನ್ನು ಆದರ್ಶವಾಗಿಟ್ಕೊಳ್ಳಬೇಕು. ಫಿಲ್ಮ್ ಹೀರೋ ಹೀರೋಯಿನ್, ದೇ ಆರ್ ವರ್ಕಿಂಗ್ ಫಾರ್ ದಟ್ ಈಸ್ ಪರ್ಸನಲ್, ದಟ್ ಈಸ್ ದೇರ್ ಟ್ಯಾಲೆಂಟ್. ಐ ಆಮ್ ನಾಟ್ ಅಪೋಸ್ ದೆಮ್. ಬಟ್ ಯಾರು ನಮಗೆ ನಿಜವಾದಂತಹ ಆದರ್ಶ, ಯಾರು ನಮಗೆ ನಿಜವಾದಂತಹ ನಾಯಕರು ಅಂತಂದರೆ, ನಮ್ಮನ್ನು ಬದುಕಿಸಲಿಕ್ಕೆ ಆಹಾರವನ್ನು ಉತ್ಪಾದನೆ ಮಾಡ್ತಾ ಇರುವಂತಹ ರೈತ ನಮ್ಮ ನಿಜವಾದಂತಹ ಹೀರೋ. ನಮ್ಮನ್ನು ಗಡಿಯಲ್ಲಿ ನಿಂತು ಕಾಯುವಂತಹ ಸೈನಿಕ ನಮ್ಮ ನಿಜವಾದಂತಹ ಹೀರೋ. ಈ ದಿನ ಅತ್ಯಂತ ಪ್ರಮುಖ ಮತ್ತು ಪವಿತ್ರವಾದ ದಿನ. ನಾವು ಈ ದೇಶಕ್ಕಾಗಿ ಏನನ್ನಾದರೂ ಮಾಡಬೇಕು ಅಂತಂದರೆ, ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಅಂತಂದರೆ, ದೇಶವನ್ನು ರಕ್ಷಣೆ ಮಾಡುವಂಥವ್ರಿಗೆ ಗೌರವವನ್ನು ಕೊಡ್ರಿ. ಅದುವೇ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ನಿಮ್ಮದಷ್ಟೇ. ಯಾವತ್ತಾದರೂ ರೈತರ ಮಕ್ಕಳಿಗೆ ಅನ್ಯಾಯವಾದಾಗ ಅವರನ್ನು ಬೆಂಬಲಿಸ್ರಿ, ಅವರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನೀವು ತಯಾರಾಗ್ರಿ. ನೀವು ಮಾಡುವ ದೊಡ್ಡ ಸಾಧನೆ ಇದೆ ಅಷ್ಟೇ. ಅರ್ಥ ಆಯ್ತು? ವೀರೇಶ್ ಹೇಳಿ, ಏನು ಹೇಳತ್ತೀನಿ? ಅದನ್ನು ತೆಗಿ, ಅದನ್ನು ಹೇಳಿ. ನಾನು ಹೇಳ್ತೇನೆ, ಟೀಚರ್ ಆಲ್ಸೋ ನೇಷನ್ ಬಿಲ್ಡರ್, youths also nation builder, but we are a part of a nation builder. But who is a real nation builder? They are a nation builder. ಸೈನಿಕ ನಮ್ಮನ್ನು ಕಾಯಲಿಲ್ಲ ಅಂತಂದರೆ ಇಡೀ ದೇಶವೇ ಇನ್ನೊಬ್ಬರ ಕೈವಶವಾಗುತ್ತೆ. ಅವ ನಿಜವಾದಂತಹ ಹೀರೋ. ರೈತ ಉತ್ಪಾದನೆ ಮಾಡಿ ಆಹಾರ ತಯಾರು ಮಾಡಿ ಕೊಡಲಿಲ್ಲ ಅಂತಂದರೆ ಉಪವಾಸ ಬದುಕೋಕ್ಕಾಗೋದಿಲ್ಲ ವೀರೇಶ್. ಅದಕ್ಕೆ ಅವನು ನಿಜವಾದಂತಹ ಹೀರೋ. ಅದಾದ ಮೇಲೆ ಇವರೆಲ್ಲರೂ ಬರ್ತಾರೆ, ವೈದ್ಯ ಅವರು ಎಲ್ಲ ಬರ್ತಾರೆ, ಜೀವವನ್ನು ರಕ್ಷಿಸುವವರು ಅಂತ ಹೇಳಿ ಬರ್ತಾರೆ. ಆದರೆ ವೈದ್ಯರಿಗೆ ಜೀವವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಹೋಗೋ ಜೀವವನ್ನು ರಕ್ಷಿಸಬಹುದು ಅಷ್ಟೇ. ದಟ್ ಈಸ್ ನ್ಯಾಚುರಲ್ ಸೈನ್ಸ್. ಎಲ್ಲರೂ ಬರ್ತಾರೆ, ರಾಷ್ಟ್ರವನ್ನು ಕಟ್ಟಲಿಕ್ಕೆ ಎಲ್ಲರೂ ಬರ್ತಾರೆ, ನಾನು ಇಲ್ಲ ಅನ್ನೋದಿಲ್ಲ. ಆದರೆ ನಿಜವಾದಂತಹ ಪಾತ್ರವನ್ನು ವಹಿಸುವವರು ಯಾರು ಅಂತಂದರೆ ರೈತ ಮತ್ತು ಸೈನಿಕ. ಗೊತ್ತೇ, ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಯಾವ ದೇಶದಲ್ಲಿ
ಮಂದಿರದ ಗಂಟೆಗಳಿಗಿಂತ ಶಾಲೆಯ ಗಂಟೆಗಳು ಹೆಚ್ಚು ಶಬ್ದ ಮಾಡ್ತಾವೋ ಆ ದೇಶ ನಿಜವಾಗಿಯೂ ಅಭಿವೃದ್ಧಿ ಹೊಂದುವಂತಹ ದೇಶ, ಅಭಿವೃದ್ಧಿ ಹೊಂದಿದಂತಹ ದೇಶ. ನೀವು ಗುಡಿ ಕಟ್ಟಿ ಗಂಟೆ ಬಾರಿಸಿದ್ರೆ ಉಪಯೋಗ ಇಲ್ಲ. ಶಾಲೆ ಕಟ್ಟಿ ಗಂಟೆ ಬಾರಿಸ್ರಿ, ಸಾವಿರ ಜನ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿತಾರೆ. ಕೊಡುವವರು ಯಾರು? ಮಾಸ್ತರ್ಗಳು ಕೊಡ್ತಾರೆ. ಅವರು ರಾಷ್ಟ್ರ ನಿರ್ಮಾಪಕರೇ, ಒಪ್ಕೊಳ್ತೇನೆ. ಶಿಕ್ಷಣ ಇಲ್ಲದೆ ಇದ್ರೆ ಬದುಕಬಹುದು, ಆದರೆ ಆಹಾರ ಇಲ್ಲದೆ ಇದ್ರೆ ಬದುಕಕ್ಕೆ ಬರುವುದಿಲ್ಲ. ಅದಕ್ಕೆ ರೈತ ನಿಜವಾದಂಥ ಹೀರೋ ಅಂತ ಹೇಳಿ. ಹೌದಾ? ಮತ್ತೆ ಓಕೆ, after state funding, a new reformation in the electoral system of the country, that is fourth one, nota. What it means? None of the above. ಕನ್ನಡದೊಳಗೆ ಹಿಂಗಂದ್ರೆ ಹಂಗಲ್ಲ, ನಕಾರಾತ್ಮಕ ಮತದಾನ ಅಂತ ಹೇಳಿ ಕರೀತಾರೆ. ಅದಕ್ಕೆ ಮೇಲಿನ ಯಾರೂ ಅಲ್ಲ, ಕರೆಕ್ಟ್ ಒಪ್ಕೊಂತೀನಿ, ಆದ್ರೆ ಅದಕ್ಕೆ ಸಿಸ್ಟಮೆಟಿಕ್ ವರ್ಡ್ ಅಂತಂದ್ರೆ ನಕಾರಾತ್ಮಕ ಮತದಾನ. In 2013, Election Commission provides an opportunity to all voters of the country with a negative option. If voters are not happy with the contestant candidates in the election are listed in a ballot paper, they can choose none of the above, that is nota. None of the above, that is nota. See, fifth one, VVPAT. Anyone expound it? VVPAT. This is new reform. English medium. English medium adavaru. Boys, girls, क्या काम करेंगे घर में? इंग्लिश मीडियमदವರು, ಕನ್ನಡದವರು ಹೇಳ್ರಿ. ಇಲ್ಲ ಅಂದ್ರೆ VVPAT ಅಂದ್ರೆ ಹಂಗಾದ್ರೆ ನಾ ಇವತ್ತು ಇದನ್ನು ಹೇಳೋದಿಲ್ಲ. ನೀವೇ ನೋಡ್ಕೊಂಡ್ಬಂದು ನಾಳೆ ನನಗೆ ಹೇಳಬೇಕದ. ಇವತ್ತು ನಾ ಹೇಳೋದಿಲ್ಲ, ಅದನ್ನು ನೆಕ್ಸ್ಟ್ ಹೇಳ್ತೀನಿ ನಾನು. ಯಾಕಂದ್ರೆ ನಿಮ್ಗೊಂದು ಸ್ವಲ್ಪ ಏನಾದರೂ ವರ್ಕ್ ಕೊಡಬೇಕಲ್ಲ, ಇಲ್ಲಾಂತಂದ್ರೆ ನೀವು ಹಿಂಗೆ ಬಂದು ಶಿವಾಯನ ಆಗಿಬಿಡೋದತ್ತಿದೆ ಅಷ್ಟೇ. ಇದನ್ನು ಕಂಪ್ಲೀಟಾಗಿ ನೀವೇ ನೋಡ್ಕೊಂಬರ್ಬೇಕು. ಕನ್ನಡದವ್ರಿಗೆ ಹೇಳೋದಿಲ್ಲ, ಇಂಗ್ಲೀಷ್ದವ್ರಿಗೆ ಹೇಳೋದಿಲ್ಲ. ಇದನ್ನು ಕಂಪ್ಲೀಟಾಗಿ ನೀವೇ ನೋಡ್ಕೊಂಡು ಬರ್ಕೊಂಬರ್ಬೇಕು ಅದನ್ನು ಸಪ್ರೇಟಾಗಿ. VVPAT ಅಂದ್ರೆ ಏನಂತ ಹೇಳಿ. ಸರಿ, ನಾನು ಇದನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಕನ್ನಡದವರು ನೋಟಾ ಅಂದರೆ ನಕಾರಾತ್ಮಕ ಮತದಾನ ಅಂತ ಹೇಳಿ, ಇಂಗ್ಲೀಷ್ನೊಳಗೆ ಇದನ್ನು ನನ್ ಆಫ್ ದಿ ಅಬವ್ ಅಂತ ಹೇಳಿ ಕರೀತಾರೆ. ಹಿಂಗಂದ್ರೆ ಏನು, ಯಾಕೆ ಇದನ್ನು ಜಾರಿಗೆ ತರಲಾಯಿತು ಅಂತ ಹೇಳಿ ಕೇಳಿದರೆ, 2013ರಲ್ಲಿ ಭಾರತ ಚುನಾವಣಾ ಆಯೋಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ಸ್ಪರ್ಧಾಳುಗಳು ನಿಮಗೆ ಸರಿ ಎನ್ನಿಸದೇ ಇದ್ದರೆ, ಅಂದರೆ ಏನಾಯ್ತು ಅಲ್ಲಿ ಅಂದರೆ, ಭ್ರಷ್ಟಾಚಾರಿಗಳು ಚುನಾವಣೆಗೆ ಬಂದರೆ, ರೌಡಿಗಳು ಚುನಾವಣೆಗೆ ಬಂದರೆ ನಿಮ್ಮ ಮೌಲ್ಯವಾದಂತಹ ಮತ ಚಲಾವಣೆ ಆಗಬೇಕು. ಆದರೆ ಅದು ಭ್ರಷ್ಟಾಚಾರಿಗಳಿಗೆ, ಇಂಥ ಕೊಲೆಗಡಕರಿಗೆ, ಅಪರಾಧಿಗಳಿಗೆ ಅದು ಚಲಾವಣೆ ಆಗಕೂಡದು.
ನೀವು ನಿಮ್ಮ ಪವಿತ್ರ ಮತವನ್ನು ಚಲಾವಣೆ ಮಾಡಿದಂಗೆನೂ ಇರಬಹುದು. ಅಂದರೆ ನಿಮ್ಮ ರಾಜಕೀಯ ಹಕ್ಕನ್ನು ಚಲಾವಣೆ ಮಾಡಲಿಕ್ಕೆ ಅವಕಾಶನೂ ಸಿಗಬೇಕು. ಮತ್ತು ಸ್ಪರ್ಧೆ ಮಾಡಿದಂತಹ ದುಷ್ಟ ವ್ಯಕ್ತಿಗಳನ್ನು ಚುನಾವಣಾ ಕಣದಲ್ಲಿ ನೀವು ಆಯ್ಕೆ ಮಾಡುವಂತಿಲ್ಲ. ಈ ಉದ್ದೇಶಕ್ಕಾಗಿ 2013ರಲ್ಲಿ ಒಂದು ಹೊಸ ಆವಿಷ್ಕಾರವನ್ನು ಜಾರಿಗೆ ತರಲಾಯಿತು. ಅದುವೇ ಯಾವುದು ಅಂತಂದರೆ ನಕಾರಾತ್ಮಕ ಮತದಾನ. 5ನೇದ್ದು ನಾನು ಆಗಲೇ ಹೇಳಿದೆ. VVPAT ಅಂದರೆ ಏನು ಅಂತ ಹೇಳಿ ಕೇಳಿದೆ. ನೀವು ಯಾರೂ ಮನೆಯಲ್ಲಿ ಓದ್ತಾ ಇಲ್ಲ ಅಂತ ಹೇಳಿ ನನಗೆ ಈಗ ಗೊತ್ತಾಯಿತು. ಇದನ್ನು ನಾನು ಹೇಳುವುದಿಲ್ಲ ಈ ಕ್ಲಾಸ್ನೊಳಗೆ. ಇದನ್ನು ಕನ್ನಡ ಮಾಧ್ಯಮದವರು, ಇಂಗ್ಲೀಷ್ ಮಾಧ್ಯಮದವರು ಮನೆಯೊಳಗೆ ಓದ್ಕೊಂಡು ಇದು ಅಂದರೆ ಏನು ಅಂತ ಹೇಳಿ ಸಪ್ರೇಟಾಗಿ ಬರ್ಕೊಂಬಂದು ನನಗೆ ನಾಳೆ ತೋರಿಸ್ಬೇಕು ನೀವು ಅಷ್ಟೇ. ಅದನ್ನು ಹೇಳೋದಿಲ್ಲ ನನಗೆ. ಒಂದಿಷ್ಟು ಕೆಲಸ ಮಾಡಿರಿ, ಮನೆಯೊಳಗೆ ಹೋಗಿ ಊಟ ಮಾಡಿ ಆರಾಮ ಬಿದ್ದು ಸುಮ್ಮ ಹಂಗೆ ಮತ್ತೆ ಬರಬೇಡ್ರಿ. ಇರೋದ ಕಡಿಮೆ ಅವಧಿ ಐತಿ, ಸೀರಿಯಸ್ ಆಗಿ ಓದ್ರಿ ಅಂತ ಹೇಳಿ ನಾನು. ನೀವು ಮತ್ತೆ ಆರಾಮ್ ಕೈ ಬೀಸ್ಕೊಂತ ಬಂದ್ರೆ ಕಾಲೇಜ್ ಕೆಲಸ ಆಗೋದಿಲ್ಲ. ಓದಬೇಕು ಸರಿಯಾಗಿ. ದಿಸ್ ಈಸ್ ಅಬೌಟ್ ಎಲೆಕ್ಟ್ರಲ್ ರಿಫಾರ್ಮ್ಸ್ ಇನ್ ಅವರ್ ಕಂಟ್ರಿ. ಕನ್ನಡದವರು ಇದು ಭಾರತೀಯ ಚುನಾವಣಾ ವ್ಯವಸ್ಥೆಯಲ್ಲಿ ಆದಂತಹ ಸುಧಾರಣೆಗಳ ಬಗ್ಗೆ ಇಷ್ಟು ವಿವರಣೆ. ನೆಕ್ಸ್ಟ್ ಈಸ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. ಭಾರತದಲ್ಲಿ ಪಕ್ಷ ಪದ್ಧತಿ. India is the largest democratic country in the world. Political parties are indispensable to the system. Political parties are playing a significant role in the working of democratic government. There is no political parties in the democracy, your democracy will be meaningless. If you want to make a success of your democracy, you should organize political parties. Democracy is nothing but changing or sharing power one hand to another. How you change power of a government? By conducting elections. Elections are foundation to the democratic setup. A democracy, when it will be succeed, it conduct a free and a fair elections itself, then it will be success. Otherwise, there is no chance to making success of democracy. Political parties creates political awareness among the society people and enable to them to acquire political education also. See, awareness education, there is no separate classes for political education. In general, political parties are conduct campaign, advertisement, propagandas. When they try, automatically a voter are aware about the politics and political parties, agendas of political parties, the intention, aim in political parties. That is awareness created by political parties already. After the completion of elections, the election commission announced a result. When the result will be announced by an election commission,
a party which gotten a majority in the election, that is able to organize or framing a government. Where in democratic setup, on the base of majority, we organize or we frame the government. By through the government, we can make arrangement to serve a full country. Elections are fundamental to the democratic setup. A party which not able or eligible to get a majority in an election, the part of that party become an opposition party in the government. See, who are not able to getting majority, they become an opposite party in the government. See, the position of opposition party leader and the position of majority party leader, both are equal actually. Both are equal. Opposition party is also cause for success of democracy. You don't depend on a ruling party to getting benefits. Actually, who creates awareness to ruling party for providing facilities to the people, that is the important role of opposition party. If your opposition party is weak, then no one can ask your ruling party. Which country have adopted strong opposition parties? There only your administration quite common. Otherwise, a ruling party making corruption scandals and negligence to serving people, they are all common things there. Opposition party is also important, not only ruling party. ಕನ್ನಡದವರು ಭಾರತದಲ್ಲಿ ಪಕ್ಷ ಪದ್ಧತಿ. ಭಾರತ ಜಗತ್ತಿನ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ. ಭಾರತದಂತಹ ಬೃಹತ್ ರಾಷ್ಟ್ರವನ್ನ ಜಗತ್ತಿನ ಮತ್ತೆಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಇದು ಗಾತ್ರದಲ್ಲಿ ಇರಬಹುದು, ವಿಸ್ತಾರದಲ್ಲಿರಬಹುದು, ಜನಸಂಖ್ಯೆಯ ಗಾತ್ರದಲ್ಲಿರಬಹುದು. ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ. No doubtedly, England is a motherland of parliamentary government. We have adopted parliamentary system of government here. ಇಂಗ್ಲೆಂಡ್ ಸಂಸದೀಯ ಸರ್ಕಾರದ ತವರು ಮನೆ ಅಂತ ಹೇಳಿ ಕರಿತೀವಿ. ನಾವು ಸಹಿತ ಸಂಸದೀಯ ಮಾದರಿಯ ಸರ್ಕಾರವನ್ನು ಅನುಷ್ಠಾನಗೊಳಿಸಿಕೊಂಡಿವಿ. ಇಂಡಿಯಾ, ಭಾರತ್, ಇದು ಜಗತ್ತಿನ ಶ್ರೇಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರ. ನಿಮ್ಮ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕು ಅಂತಂದರೆ ಅದಕ್ಕೆ ರಾಜಕೀಯ ಪಕ್ಷಗಳು ಬೇಕು. ರಾಜಕೀಯ ಪಕ್ಷಗಳು ಇಲ್ಲದೆ ಹೋದರೆ ಪ್ರಜಾಪ್ರಭುತ್ವದ ಯಶಸ್ಸು ಸಾಧ್ಯವಿಲ್ಲ. ಯಾಕಂದರೆ ಪ್ರಜಾಪ್ರಭುತ್ವ ಇದರ ಅರ್ಥ ಏನು ಅಂತ ಕೇಳಿದ್ರೆ, ಒಬ್ಬರಿಂದ ಮತ್ತೊಬ್ಬರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿ ಅಧಿಕಾರದ ಹಂಚಿಕೆಯನ್ನು ಪ್ರತಿಯೊಬ್ಬ ಪ್ರಜೆಯೂ ಸಹಿತ ಅನುಭವಿಸಬೇಕು ಅನ್ನುವಂತಹ ಉದ್ದೇಶದಿಂದ ರಚನೆಯಾದಂತಹ ವ್ಯವಸ್ಥೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನೀವು ಅಧಿಕಾರ ಒಬ್ಬರ ಕೈಯಿಂದ ಇನ್ನೊಬ್ಬರಿಗೆ ಬದಲಾವಣೆ ಆಗದೆ ಹೋದರೆ ಅದು ನಿರಂಕುಶ ಅಧಿಕಾರ ಆಗುತ್ತೆ, ಸರ್ವಾಧಿಕಾರಿ ಆಗಬಹುದು. ಸರ್ವಾಧಿಕಾರಿ ಆಡಳಿತದಲ್ಲಿ ಅಧಿಕಾರವನ್ನು ಮತ್ತೊಬ್ಬನಿಂದ ಇನ್ನೊಬ್ಬನಿಗೆ ಬಿಟ್ಟು ಕೊಡಬೇಕಂದ್ರೆ ಅಲ್ಲಿ ಯುದ್ಧವೇ ಆಗಬೇಕು. ಯುದ್ಧ ಆಗಲಾರದ ಬಿಟ್ಟು ಕೊಡುವುದಿಲ್ಲ ಅವರ ಅಧಿಕಾರವನ್ನು. ಟೇಕ್ ಫಾರ್ ಎಕ್ಸಾಂಪಲ್ ಸದ್ದಾಮ್ ಹುಸೇನ್, ಹಿಟ್ಲರ್, ಮುಸ್ಸೋಲಿನಿ, ಇವರೆಲ್ಲ ಸರ್ವಾಧಿಕಾರಿಗಳು. ಇವರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತಂದ್ರೆ ಏನಾಯ್ತು? ಯುದ್ಧ. ಅದು ಗೊತ್ತಿರಲಿ ನೋಡಿ. ಹಿಟ್ಲರ್ ಜೀವಿತದ ಅವಧಿಯೊಳಗೆ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಿ ಭೂಭಾಗವನ್ನು ವಶ ಮಾಡಿಕೊಂಡು ತಾನು ಶ್ರೇಷ್ಠ ಸರ್ವಾಧಿಕಾರಿ ಅಂತ ಹೇಳಿ ತೋರಿಸಿಕೊಳ್ಳಕ್ಕೆ ಅಡ್ಡಾಡಿದ್ದ. ಮದುವೆ ಆಗಲಿಲ್ಲ.
ಆದರೆ ಅವನದೊಂದು ಲವ್ ಸ್ಟೋರಿ ಇತ್ತು, ಗೊತ್ತಿರಲ್ಲ ನಿಮಗೆ. ಹಿಟ್ಲರ್, ದಿ ಗ್ರೇಟ್ ಎಂಪೈರ್, ಏನು ಲವ್ ಸ್ಟೋರಿ ಇತ್ತಂದ್ರೆ, ಅವನು ಒಬ್ಬಕ್ಕೆ ಹುಡುಗಿ ಪ್ರೀತಿ ಮಾಡ್ತಿದ್ಲು. ಅವನು ಹೇಳಿದಳು ಬಹಳಷ್ಟು ಸಾರಿ, ಬಟ್ ಹಿ ರಿಜೆಕ್ಟೆಡ್, ಅವ ತಿರಸ್ಕಾರ ಮಾಡಿದ. ಕೊನೆಗೆ ಒಂದು ದಿನ ಹಿಟ್ಲರ್ ಮಾಡಿದಂತಹ ತಪ್ಪುಗಳು ಅವನಿಗೆ ಗೊತ್ತಾಗಲಿಕ್ಕೆ ಪ್ರಾರಂಭವಾದವು. ಜಗತ್ತಿನ ಜನರ ಮೇಲೆ ಆಕ್ರಮಣ ಮಾಡಿ, ಶೋಷಣೆಯನ್ನು ಮಾಡಿ, ಕೊಲೆ ಸುಲಿಗೆಯನ್ನು ಮಾಡಿ, ತಾನು ಸರ್ವಾಧಿಕಾರಿ ಅನ್ನೋದ್ರೊಳಗೆ ಜೀವನವನ್ನು ವ್ಯರ್ಥ ಮಾಡ್ಕೊಂಡು ಹೋದ. ಕೊನೆಗೆ ಒಂದು ದಿನ ಗೊತ್ತಾಯಿತು, ಮದುವೆ ಆಗೋಣ ಅಂತ ಹೇಳಂತಂದ. ಆಯ್ತು ಹಂಗಾದ್ರೆ ಆಗೋಣ ಅಂತ ಹೇಳಂತಂದ. ಎಲ್ಲಿ ಮದುವೆ ಆದರು ಅಂತಂದ್ರೆ, ಅವಾಗ ಸೆಕೆಂಡ್ ವರ್ಲ್ಡ್ ವಾರ್, ಜಾಗತಿಕ 2ನೇ ಮಹಾಯುದ್ಧ ನಡೆದಿತ್ತು. ಅವಾಗ ಮದುವೆಯಾಗಿ ತನ್ನ ಹೆಂಡತಿಯ ಜೊತೆಗೆ ಇರಬೇಕು ಅಂತಂದರೆ, ಮದುವೆ ಆದ ದಿನವೇ ಸೈನ್ಯ ಆಕ್ರಮಣ ಮಾಡಿ ಹಿಟ್ಲರ್ನನ್ನು ಕೊನೆಗೊಳಿಸಲ. ಇದು ನಿಮಗೆ ಸಿಲೆಬಸ್ಕ್ಕಿಲ್ಲ, ಇದ್ರ ಮೇಲೆ 1 ಮಾರ್ಕ್ 2 ಮಾರ್ಕ್ ಕ್ವಶನ್ ಬರೋದಿಲ್ಲ. ಆದರೆ ನಿಮಗೆ ಗೊತ್ತಿರಬೇಕು ಇವೆಲ್ಲ. ಏನೇನಾದರೂ ಸರ್ವಾಧಿಕಾರಿಗಳು ಹೆಂಗೆ ಆಕ್ರಮಣ ಮಾಡಿದ್ರು, ಕೊನೆಗೆ ತಮ್ಮ ಜೀವನ ಏನಾಯಿತು, ಇದೆಲ್ಲ ಒಂದು ಸ್ವಲ್ಪ ಇರಬೇಕು, ತಿಳುವಳಿಕೆ ಇರಬೇಕು. ನಾನೇನು ಹೇಳೋದಂದರೆ, ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಇರದೇ ಹೋದರೆ ಈ ಪರಿಸ್ಥಿತಿಗಳು ನಿರ್ಮಾಣವಾಗ್ತವೆ. ಒಬ್ಬ ಯಾವನೋ ಶ್ರೀಮಂತ ಬಂದು ಅಧಿಕಾರವನ್ನು ಹಿಡಿದುಕೊಂಡು ಕುಂತಿರ್ತಾನೆ, ಅವನು ಯಾರೂ ಕೆಳಗಿಳಿಸೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ, ತನಗೆ ಮನಸ್ಸಿಗೆ ಹೆಂಗೆ ತಿಳಿದೈತೆ ನೋಡು ಹಂಗೆ ಆಡಳಿತವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ತುಘಲಕ್ಕನ ಆಡಳಿತ ಅಂತ ಹೇಳಿ ಕರೀತಾರೆ, ಅದಕ್ಕೆ ತುಘಲಕ್ ದರ್ಬಾರ್ ಅಂತ ಹೇಳಿ ಕರೀತಾರೆ. ಅವ ಏನು ಮಾಡಿದ, ಒಂದು ದಿವಸನೂ ಒಂದು ಕಡೆನೂ ರಾಜಧಾನಿಯನ್ನು ನೆಟ್ಟಗೆ ಸ್ಥಾಪನೆ ಮಾಡಲಿಲ್ಲ, ಆಡಳಿತವನ್ನು ಕೊಡಲಿಲ್ಲ. ಕರೆನ್ಸಿ ಮ್ಯಾಟರ್ಸ್, ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡ್. ಹಿಸ್ಟ್ರಿ ಒಳಗೆ ಇದೆಲ್ಲ ಬರ್ತೈತಿ, ಗೊತ್ತೈತಿ, ಹೌದಾ? ಹೀಗೆ ಆಡಳಿತ ವ್ಯವಸ್ಥೆಯನ್ನು ನೀವು ಸರಿ ದಾರಿಗೆ ತರಬೇಕು ಅಂತಂದರೆ, ನಿಮ್ಮನ್ನು ಆಳುವ ವ್ಯಕ್ತಿ ಭ್ರಷ್ಟನಾಗಿದ್ದ ಅಂತಂದರೆ, ಅವನನ್ನು ಅಧಿಕಾರದಿಂದ ಕೆಳಗೆ ಇಳಿಸಲಿಕ್ಕೆ ಮಾರ್ಗ ಯಾವುದು ಅಂತಂದರೆ ಚುನಾವಣೆಗಳು. ಚುನಾವಣೆಗಳು ನಡಿಬೇಕು ಅಂತಂದ್ರೆ ಅದಕ್ಕೆ ಏನು ಬೇಕು? ರಾಜಕೀಯ ಪಕ್ಷಗಳು ಬೇಕು. ರಾಜಕೀಯ ಪಕ್ಷಗಳು ಇಲ್ಲದೆ ಚುನಾವಣೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಪ್ರಜಾಪ್ರಭುತ್ವ ಅಂತಂದರೆ ಇದು ಬಹುಮತದ ಆಧಾರದ ಮೇಲೆ ಸರ್ಕಾರವನ್ನು ಆಯ್ಕೆ ಮಾಡುವಂತಹ ಪದ್ಧತಿ. ಬಹುಮತವನ್ನು ಸಾಬೀತುಪಡಿಸಬೇಕು ಅಂತಂದ್ರೆ ಏನು ಬೇಕು? ಒಂದು ಗುಂಪು ಬೇಕಲ್ಲ ಬಹುಮತವನ್ನು ಹೊಂದಿದವ್ರದ್ದು. ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದರೆ ಎಲೆಕ್ಷನ್ಗೆ ಬಹುಮತವನ್ನು ಹೆಂಗೆ ಸಾಬೀತುಪಡಿಸೋದು? ಅದಕ್ಕೆ ರಾಜಕೀಯ ಪಕ್ಷಗಳು ಬೇಕು ಅಂತ ಹೇಳಿ. ರಾಜಕೀಯ ಪಕ್ಷಗಳೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮತ್ತು ಅದರ ಸಫಲತೆಯ ಮೂಲ ಆಧಾರಗಳು. ರಾಜಕೀಯ ಪಕ್ಷಗಳು ಇಲ್ಲದೆ ಹೋದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಫಲತೆಯನ್ನು ಹೊಂದುವುದಿಲ್ಲ. ರಾಜಕೀಯ ಪಕ್ಷಗಳು ಮತದಾರರಿಗೆ ರಾಜಕೀಯ ಜ್ಞಾನದ ಜೊತೆಗೆ ರಾಜಕೀಯ ಶಿಕ್ಷಣವನ್ನು ನೀಡುವಂತಹ ಮಾರ್ಗಸೂಚಿಗಳು. ನೀವು ಹೆಂಗೆ ರಾಜಕೀಯ ಜ್ಞಾನವನ್ನು ನೀಡ್ತೀರಿ ಅಂತಂದರೆ, ಎಲೆಕ್ಷನ್ ಟೈಮ್ದೊಳಗೆ ಬಂದಿರ್ತಾರೆ ಲೀಡರ್ಗಳು, ಪೊಲಿಟಿಕಲ್ ಪಾರ್ಟಿಗಳು ನಿಮ್ಮ ಹತ್ರ ಬಂದಿರ್ತಾವೆ. ಅವ್ರೇನು ಹೇಳ್ತಾರೆ? ಹೋದ ವರ್ಷ ನೀವು ಈ ಸರ್ಕಾರವನ್ನು ಆಯ್ಕೆ ಮಾಡಿರಿ, ನಿಮಗೆ ಈ ಕೆಲಸವನ್ನು ಮಾಡಿಕೊಡಬೇಕಾಗಿತ್ತು, ಈ ಕೆಲಸವನ್ನು ಮಾಡಿಲ್ಲ ಅವರು, ಅದಕ್ಕೆ ನೀವು ಅವರಿಗೆ ಮತವನ್ನು ಹಾಕಬೇಡ್ರಿ. ಇದು ಎಲ್ಲರಿಗೆ ಗೊತ್ತಾಗುತ್ತಲ್ಲ. ಇದಕ್ಕೇನೋ ಒಂದು ಕ್ಲಾಸ್ ರೂಮ್ ಮಾಡಿ ನೋಟ್ಬುಕ್ ಪೆನ್ ತೊಗೊಂಬರ್ರಿ, ನಾ ಹೇಳ್ತೀನಿ ನೀವು ಬರ್ಕೊಂಡು ಹೋಗ್ರಿ, ಇದೇನು ಬೇಕಾಗಿಲ್ಲ. ಸಾಮಾನ್ಯವಾಗಿ ಎಲ್ಲರಿಗೆ ಅರ್ಥವಾಗುತ್ತದೆ ಅಷ್ಟೆ. ಇನ್ನೊಂದು ಪಕ್ಷದವರು ಬರ್ತಾರ, ನೀವು ಕಳೆದ ಅವಧಿಯಲ್ಲಿ ಈ ಸಮಸ್ಯೆಗಳನ್ನು ಹೇಳಿದ್ರಿ, ಈ ಸಮಸ್ಯೆಗಳನ್ನು ಎಲ್ಲವನ್ನು ಮಾಡಿಕೊಟ್ಟಿವಿ, ಮತ್ತೇನಾದರೂ ಸಮಸ್ಯೆ ಇದ್ದು ಹೇಳ್ರಿ, ಆಮೇಲೆ ಮುಂದಿನ ಚುನಾವಣೆಯಲ್ಲಿ ನಮ್ಮನ್ನೇ ಆಯ್ಕೆ ಮಾಡಿರಿ, ಮತ್ತೆ ಆ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ತಿಳಿತೈತಿಲ್ಲ ಎಷ್ಟು ಹೇಳಿದ್ರೆ? ಜನರಿಗೆ ತಿಳಿತೈತಿಲ್ಲ. ಇನ್ನೂ ಒಂದಷ್ಟು ಮಂದಿ ಬರ್ತಾರ, ಅವ್ರಿಗೆ ಹಾಕಬೇಡ್ರಿ. ಯಾಕೆ ಹಾಕಬೇಡ್ರಿ ಅಂತಂದ್ರೆ ಅವ್ರು ಹಿಂಗದಾರ, ಅವ್ರು ಹಿಂಗದಾರ, ಹಿಂಗಂದ್ರೆ ಹೆಂಗೆಂಗೆ ಹೋದಾರ ಅವ್ರು, ಅದಕ್ಕೆ ಹಾಕಬೇಡ್ರಿ ಅಂತ ಹೇಳಿ ತಿಳಿಸ್ಕೊಡ್ತಾರಲ್ಲ ವಿಷಯಗಳನ್ನು. ತಿಳಿದೈತಲ್ಲ ಎಲ್ಲರಿಗೆ. ಇದು ಒಂದು ಬಗೆಯಲ್ಲಿ ಅರಿವು ಅಂತಾದರೆ, ಇನ್ನೊಂದು ಬಗೆಯಲ್ಲಿ ಶಿಕ್ಷಣ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ನಿಮ್ಮನ್ನು ಆಳುವಂತಹ ನಾಯಕರು ಯಾರು, ಅವರ ಅರ್ಹತೆ ಏನು, ಅವರು ಪ್ರಾಮಾಣಿಕರು ಅಥವಾ ಹೇಗೋ, ಇದನ್ನೆಲ್ಲ ತಿಳಿದುಕೊಳ್ತೇವೆ. ಯಾಕೆ ನೀವು ಈ ರಾಜಕೀಯ ಪಕ್ಷಕ್ಕೆ ಮತವನ್ನು ಹಾಕಬೇಕು ಅಂತಂದರೆ, ಅವರು ನಿಮ್ಮ ಹತ್ರ ಅಜೆಂಡಾ ತೊಗೊಂಬಂದಿರ್ತಾರೆ, ನಾವು ಈ ಕೆಲಸವನ್ನು ಮಾಡುತ್ತೇವೆ, ಇದನ್ನು ಎಲ್ಲರಿಗೆ ಮಾಡಿಕೊಡ್ತೇವೆ. ತಿಳಿತೈತಿಲ್ಲ? ಓದ್ಕೊಳ್ತಿರಿಲ್ಲ, ಹೇಳ್ತಾರಿಲ್ಲ. ಅವ್ರನ್ನ ಜ್ಞಾನವನ್ನು ಪಡೆದ್ರಿ,
ಅದರ ಶಿಕ್ಷಣವನ್ನು ಪಡೆದ್ರಿ, ಆವಾಗ ನೀವೇನು ಮಾಡ್ತೀರಿ ಅಂತಂದ್ರೆ ಚುನಾವಣಾ ದಿನದಂದು ಇಷ್ಟೆಲ್ಲ ರಾಜಕೀಯ ಪಕ್ಷಗಳು ನಿಮ್ಮ ಹತ್ರ ಬಂದು ಇದನ್ನೆಲ್ಲ ಮಾತನಾಡಿದ ಮೇಲೆ ನಿಮಗೆ ಒಬ್ಬರು ಒಳ್ಳೆಯವರು ಯಾರದಾರೋ ಅವರಿಗೆ ನಿಮ್ಮ ಮತವನ್ನು ಚಲಾವಣೆ ಮಾಡಿ ಬರ್ತೀರಿ. ಹಿಂಗೆ ಮತ ಚಲಾವಣೆ ಆಧಾರದ ಮೇಲೆ ಯಾವ ಪಕ್ಷ ಹೆಚ್ಚು ಮತಗಳನ್ನು ಪಡೆದು ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೋ ಆ ಪಕ್ಷ ರಾಜ್ಯದಲ್ಲೇ ಆಗಿರಬಹುದು, ರಾಷ್ಟ್ರದಲ್ಲಿ ಆಗಿರಬಹುದು, ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಅರ್ಹವಾದಂತಹ ಪಕ್ಷ. ಅಂದರೆ ಯಾವ ರಾಜಕೀಯ ಪಕ್ಷ ಬಹುಮತವನ್ನು ಪಡೆಯುತ್ತೋ ಅದು ಸರ್ಕಾರ ರಚನೆ ಮಾಡಲಿಕ್ಕೆ ಅರ್ಹತೆಯನ್ನು ಪಡೆದಂತಹ ಪಕ್ಷ. ಸರಿ, ಈಗ ಮತ್ತೆ ಬಹುಮತ ಪಡೀಲಿಲ್ಲ ಅಂದ್ರೆ ಅವ್ರದ್ದು ಬಹಳ ಮುಖ್ಯವಾದಂತಹ ಪಾತ್ರ ಐತಿ. ಬಹುಮತ ಪಡೆದಿಲ್ಲ ಅಂತಂದ್ರೆ ಅವ್ರು ಆರಾಮಾಗಿ ಮನೆಯಾಗಿರುವುದಲ್ಲ, ಅವ್ರದ್ದು ಬಹಳ ಮುಖ್ಯ ಪಾತ್ರ ಐತಿ. ಯಾವ ಪಕ್ಷ ಬಹುಮತವನ್ನು ಪಡೆಯುತ್ತೋ ಚುನಾವಣೆಯಲ್ಲಿ ಅದು ಆಡಳಿತ ಪಕ್ಷವಾಗುತ್ತೆ. ಯಾವ ಪಕ್ಷ ಬಹುಮತವನ್ನು ಪಡೆಯುವುದಿಲ್ಲವೋ ಅದು ವಿರೋಧ ಪಕ್ಷವಾಗಿ ಸರ್ಕಾರದಲ್ಲಿ ಕೂಡುತ್ತೆ. ಆಡಳಿತ ಪಕ್ಷದ ಮುಖ್ಯಸ್ಥನಿಗೂ ವಿರೋಧ ಪಕ್ಷದ ಮುಖ್ಯಸ್ಥನಿಗೂ ಸಮಾನವಾದಂತಹ ಸ್ಥಾನಮಾನಗಳು. ಯಾಕಂದ್ರೆ ಅವ ಜನರ ಸೇವೆಯನ್ನ ಮಾಡಲಿಕ್ಕೆ ಸರ್ಕಾರದ ಮುಖ್ಯಸ್ಥನಾಗಿರ್ತಾನೆ. ಈ ವಿರೋಧ ಪಕ್ಷದ ನಾಯಕ ಜನರ ಸಮಸ್ಯೆಯನ್ನ ಆಲಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ತೆಗೆದುಕೊಂಡು ಬಂದು ಸರ್ಕಾರದ ಲೋಪದೋಷಗಳನ್ನು ಜನರಿಗೆ ತೋರಿಸಲಿಕ್ಕೆ ಇವ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಣೆ ಮಾಡ್ತಾನೆ. ನೋಡಿ, ಇಂಗ್ಲೆಂಡ್ದೊಳಗೆ ಕರೀತಾರೆ, ಏನಂತ ಕರೀತಾರೆ ಅಂತಂದ್ರೆ ಅಪೋಸಿಷನ್ ಪಾರ್ಟೀಸ್ ಆರ್ ವಾಚಿಂಗ್ ಡಾಗ್ ಆಫ್ ದ ಗವರ್ನಮೆಂಟ್ ಅಂತ ಹೇಳಿ ಕರೀತಾರೆ. ಗೊತ್ತಿರಲಿ ಹಿಂಗಂದ್ರೆ ಏನು ಕನ್ನಡದೊಳಗೆ? ವಿರೋಧ ಪಕ್ಷವು ಆಡಳಿತ ಪಕ್ಷವನ್ನ ಸದಾ ಕಾವಲು ಕಾಯುತ್ತಿರುವಂತಹ ನಾಯಿ ಅಂತ ಹೇಳಿ ಕರೀತಾರೆ. ನಾಯಿ ಅಂತಂದ್ರೆ ಅದು ಸುಮ್ಮನೆ ಸಣ್ಣ ಪದ ಅಲ್ಲ, ದಟ್ ಈಸ್ ಮೋರ್ ಅವೇರ್ ಅನಿಮಲ್ ಅಂಡ್ ಫೇತ್ಫುಲ್ ಅನಿಮಲ್. ನಾಯಿ ಅಂತಂದ್ರೆ ನಮಗೆ ಏನ್ರಿ ಇಂಗ್ಲೆಂಡ್ದೊಳಗೆ ಅಪೋಸಿಷನ್ ಪಾರ್ಟಿ ಇಲ್ಲ ಅನ್ರಿ, ನಾಯಿಗಳದವನ್ರಿ ಅಲ್ಲಿ, ಹಂಗಲ್ಲ ಅದರ ಅರ್ಥ. ಯಾಕೆ ಆ ಪದವನ್ನು ಬಳಕೆ ಮಾಡಿದ್ರು ಅಂತಂದ್ರೆ ಸದಾ ಜಾಗೃತವಾಗಿರುವಂತಹ ಏಕೈಕ ಪ್ರಾಣಿ ಯಾವುದು ಅಂತಂದ್ರೆ ನಾಯಿ ಗೊತ್ತಿರಲಿ, ಮತ್ತು ನಂಬಿಗಸ್ತವಾಗಿರುವಂತಹ ಪ್ರಾಣಿ ಯಾವುದು ಅಂತಂದ್ರೆ ನಾಯಿ ಗೊತ್ತಿರಲಿ. ಅದಕ್ಕೆ ಇಂಗ್ಲೆಂಡ್ ಪಾರ್ಲಿಮೆಂಟ್ ಒಳಗೆ ಬಳಸ್ತಾರ ಆ ಪದವನ್ನ. ಅಪೋಸಿಷನ್ ಪಾರ್ಟಿ ಈಸ್ ಅ ವಾಚಿಂಗ್ ಡಾಗ್ ಆಫ್ ದ ಗವರ್ನಮೆಂಟ್ ಅಂತ ಹೇಳಿ ಬಳಸ್ತಾರ. ಅದು ಬಹಳ ದೊಡ್ಡ ಮಾತು, ಅದು ಗೊತ್ತಿರಲಿ. ಈಗ ನಮ್ಮ ಏನಾಗ್ಬಿಟ್ಟಾವ ಅಂತಂದ್ರೆ ನಾಯಕಿನ ಹತ್ತಾಗ್ಯಾವ, ಹಿಂಗಾಗ್ಯಾವ ಅಷ್ಟೇ ಪರಿಸ್ಥಿತಿ. ಇದು ನಮ್ಮ ಸಮಸ್ಯೆ. ಸದಾ ಎಚ್ಚರಿಸ್ತಿರ್ಬೇಕು. ಏನಂತ ಅಧಿಕಾರಕ್ಕೆ ಬಂದಿರಿ, ಏನು ಕೆಲಸ ಮಾಡಕತ್ತೀರಿ ನೋಡ್ತಿರಬೇಕು ಸದಾ. ಯಾಕಂದ್ರೆ ಜನರಿಂದ ಆಯ್ಕೆಯಾಗಿ ಹೋಗ್ಯಾರ. ಆಡಳಿತ ಪಕ್ಷದವರು ಆಯ್ಕೆಯಾಗ್ಯಾರ, ಅಪೋಸಿಷನ್ ಪಾರ್ಟಿಯವರು ಆಯ್ಕೆಯಾಗ್ಯಾರ. ಆಡಳಿತ ಪಕ್ಷ ಅಂದ್ರೆ ಶ್ರೇಷ್ಠ, ಅಪೋಸಿಷನ್ ಪಾರ್ಟಿ ಅಂದ್ರೆ ಕನಿಷ್ಠ ಅಂತಲ್ಲ ಅದರ ಅರ್ಥ. ಜನರನ್ನ ನಿಜವಾಗಿಯೂ ಪ್ರತಿನಿಧಿಸುವಂತಹ ಪಕ್ಷ ಯಾವುದು ಅಂತಂದ್ರೆ ಅಪೋಸಿಷನ್ ಪಾರ್ಟಿ. The opposition party which really represents a people of the land. That is the important role of opposition party. ನೋಡಿ, ಈ ಆಡಳಿತ ಪಕ್ಷ ಸದಾ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅಂತಂದ್ರೆ, ಜನರ ಭರವಸೆಗಳನ್ನು ಈಡೇರಿಸಬೇಕು ಅಂತಂದ್ರೆ ಅದಕ್ಕೆ ಪ್ರಬಲವಾದಂತಹ ವಿರೋಧ ಪಕ್ಷ ಇದ್ದಾಗ ಮಾತ್ರ ಅದು ಸಾಧ್ಯವಾಗುತ್ತೆ. Not see the result of 2019 Lok Sabha. ಏನಾಯ್ತು ನಮ್ಮ ಪರಿಸ್ಥಿತಿ? ನಮ್ಮ ದೇಶದೊಳಗೆ 75 ವರ್ಷಗಳಿಂದ ಆಡಳಿತವನ್ನು ಮಾಡಿದಂತಹ ಪಕ್ಷಕ್ಕೆ ಒಬ್ಬ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂಡುವಂತಹ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಗೆ ನಾವು ಬಂದು ನಿಂತೀವಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿಫಲತೆ. ನಾನೇನು ಹೇಳಿದೆ ಆಗಲೇ, ಆಡಳಿತ ಪಕ್ಷ ಎಷ್ಟು ದಕ್ಷವಾಗಿರುತ್ತೋ ಅದಕ್ಕಿಂತಲೂ 10 ಪಟ್ಟು ವಿರೋಧ ಪಕ್ಷ ದಕ್ಷವಾದಾಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಸುಲಭವಾಗಿ ಸಫಲತೆಗೊಳಿಸಬಹುದು. ಅಲ್ಲಿ ಆಡಳಿತ ಪಕ್ಷಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋರು, ಪ್ರಶ್ನೆ ಮಾಡುವವರು, ಒತ್ತಡ ತರೋರು ಇರಲೇ ಇಲ್ಲ ಅಂತಂದ್ರೆ ಆಡಳಿತ ಪಕ್ಷದವರು ತಾವು ಮಾಡಿದ್ದೇ ಅಂತಿಮ. ಹೆಂಗೆ ಬೇಕು ಲೀಡರ್ ಅಂತಂದ್ರೆ ಅಪೋಸಿಷನ್ ಪಾರ್ಟಿಗೆ ರೂಲಿಂಗ್ ಪಾರ್ಟಿ ಲೀಡರ್ನನ್ನ ಬೀಟ್ ಮಾಡುವ ಕೆಪಾಸಿಟಿ ಇರಬೇಕು. ಸಿ, ಐ ಫೌಂಡೆಡ್ ಓನ್ಲಿ ದಟ್ ಟೈಪ್ ಆಫ್ ಸ್ಟ್ರೆಂತ್ ಇನ್ ಅಟಲ್ ಬಿಹಾರಿ ವಾಜಪೇಯಿ ಓನ್ಲಿ. ಗೊತ್ತಿರಲಿ ನಿಮಗೆ. ಸುಷ್ಮಾ ಸ್ವರಾಜ್ ಆಲ್ಸೋ. ಯಾಕಂದ್ರೆ ಕಾಂಗ್ರೆಸ್ ನೀವು ಅನ್ಕೊಂಡಕ್ಕಿಂತಲೂ ಹೆಚ್ಚಿನ ಬಹುಮತವನ್ನು ಪಡೆದು ಆಡಳಿತ ಪಕ್ಷವಾಗಿ ಕುಳಿತಿತ್ತು.
ಅವ್ರನ್ನ ಪ್ರಶ್ನೆ ಕೇಳಕ್ಕೆ ಒಬ್ಬನೇ ಒಬ್ಬ ನಾಯಕ ಆಗಬೇಕು ಅಂದರೆ ಅಲ್ಲಿ ವಿರೋಧ ಪಕ್ಷದ ನಾಯಕತ್ವ ಸ್ಥಾನವನ್ನು ಪಡೀಲಿಕ್ಕೆ ಮತಗಳೇ ಬರ್ತಿರಲಿಲ್ಲ, ಸ್ಥಾನಗಳನ್ನೇ ಗೆಲ್ತಿರಲಿಲ್ಲ. ಕಾಲಕ್ರಮೇಣ ಇಂದಿರಾ ಗಾಂಧಿ ನಂತರ ಅಪೋಸಿಷನ್ ಪಾರ್ಟಿ ಲೀಡರ್ಗಳು ಡಾಮಿನೆಂಟ್ ಆಗತ್ತಿದ್ದು. ಅದರೊಳಗೆ ಬೆಸ್ಟ್ ಅಪೋಸಿಷನ್ ಪಾರ್ಟಿ ಲೀಡರ್ ಅಂತಂದ್ರೆ ಆ ಕಾಲಕ್ಕೆ ಅಟಲ್ ಬಿಹಾರಿ ವಾಜಪೇಯಿ. ನಾವು ತಿಳುವಳಿಕೆ ಬಂದ ಪ್ರಕಾರ ಹಿಂದೆ ಯಾರೂ ಪ್ರಶ್ನೆ ಮಾಡುವಂತಹ ವಿಚಾರ ಇರಲಿಲ್ಲ. ಯಾಕಂದ್ರೆ ಅವ್ರು ಎಷ್ಟು ಗೆಲ್ಲಬೇಕಿತ್ತು ಅದಕ್ಕಿಂತ ಹೆಚ್ಚು ಗೆಲ್ತಿದ್ರು ಅವರು. ಮತ್ತು ಆಡಳಿತ ಪಕ್ಷದವರಿಗೆ ವಿರೋಧ ಪಕ್ಷದವರು ಸರಿಸಾಟನೇ ಆಗ್ತಿರಲಿಲ್ಲ. ಯಾವಾಗ ಕಾಂಗ್ರೆಸ್ ಪಕ್ಷದ ಪತನ ಪ್ರಾರಂಭವಾಯಿತೋ ಆವಾಗ ಇತರೆ ಪಕ್ಷಗಳು ತಾವು ಏನು ಅಂತ ಹೇಳಿ ಜನತೆಗೆ ತೋರಿಸಲಿಕ್ಕೆ ಪ್ರಾರಂಭ. ಮೊದಲ ಬಾರಿಗೆ 1977ರಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಕೇಂದ್ರದಲ್ಲಿ ಜಾರಿಯಾದಾಗ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆದರು. ಯಾಕಾದರೂ ಅಂತಂದರೆ ಆ ಪಕ್ಷದ ಆಡಳಿತ ವೈಫಲ್ಯತೆಯನ್ನು ತೋರಿಸಿದ್ದಕ್ಕಾಗಿ ಅವರು ಪ್ರಧಾನಮಂತ್ರಿ ಆದರು ಅಷ್ಟೇ. ಈಗ ನಾನು ಹೇಳ್ತೇನೆ, ರೈತರು ಹೋರಾಟವನ್ನು ಮಾಡಕತ್ತಾರ ದೆಹಲಿಯೊಳಗೆ. ರೈತರ ಪರವಾಗಿ ಅಪೋಸಿಷನ್ ಪಾರ್ಟಿ ಲೀಡರ್ ಮೋದಿ ಗವರ್ನಮೆಂಟ್ ವಿರುದ್ಧ ಸಂಸತ್ತಿನಲ್ಲಿ ಪ್ರಶ್ನೆಯನ್ನು ಮಾಡಬೇಕು. ಇದು ಒಂದು ಒಳ್ಳೆಯ ಅವಕಾಶ ಮೋದಿಯನ್ನು ಪ್ರಧಾನಮಂತ್ರಿಯಿಂದ ಕೆಳಗಿಳಿಸಕ್ಕೆ. ಮಾಡಬೇಕಲ್ಲ. ಅಪೋಸಿಷನ್ ಪಾರ್ಟಿ ಲೀಡರ್ ಯಾರಂತನ ಕನ್ಫ್ಯೂಷನ್ ಐತಿ, ಏನು ಮಾಡೋದು ಹೇಳ್ರಿ? ಯಾರಂತನ ಕನ್ಫ್ಯೂಷನ್ ಐತಿ ಜನರಿಗೆ. ಜನರನ್ನು ನಿಜವಾಗಿ ಪ್ರತಿನಿಧಿಸುವಂತಹ ಪಕ್ಷ ಅಪೋಸಿಷನ್ ಪಾರ್ಟಿ, ವಿರೋಧ ಪಕ್ಷ ಅಂತ ಹೇಳಿದೆ. ಹೌದು, ಮತ್ತಷ್ಟು ಲಕ್ಷಾಂತರ ರೈತರು ಅಲ್ಲಿ ಹೋರಾಟವನ್ನು ಮಾಡಕತ್ತಾರೆ, ಕ್ಯಾನ್ಸಲೇಷನ್ ಆಫ್ APMC ಆಕ್ಟ್. ಮತ್ತು ಅಪೋಸಿಷನ್ ಪಾರ್ಟಿಯರಲ್ಲಿ ಹೋಗಬೇಕಲ್ಲ, ಮೋದಿನ ಟ್ಯಾಕಲ್ ಮಾಡಬೇಕಲ್ಲ, ಮೋದಿನ ಪ್ರಶ್ನೆ ಮಾಡಬೇಕಲ್ಲ. ಮತ್ತು ಎಲ್ಲಿದಾರ? 28 ರಾಜ್ಯದೊಳಗೆ 2 ರಾಜ್ಯದವರು ಹೋರಾಟ ಮಾಡಕತ್ತಾರೆ. 26 ರಾಜ್ಯದವರು ನಮಗೇನೂ ಸಂಬಂಧ ಇಲ್ಲ ಅನ್ನೋರ ಗತೆ ಆರಾಮಾಗಿ ಮನೆಯೊಳಗೆ ಅದಾರ. ಮತ್ತು ರೈತರಂದ್ರೆ ಅದು 2 ರಾಜ್ಯದವ್ರು ರೈತರದಾರ ಈ ದೇಶದೊಳಗೆ. ಮತ್ತು ಈ ರೈತರಿಗೆ ಸಮಸ್ಯೆ ಆಗದೇ ಇರುವಂಥದ್ದು ಆ ರೈತರಿಗೆ ಏನಾದರೂ ಆಗಿರಬೇಕಲ್ಲ. ಹಂಗಾದ್ರೆ ಸ್ಟ್ರೈಕ್ ಮಾಡಕತ್ತಾರಂದ್ರೆ ಸರಿ, ಅದನ್ನು ಪ್ರಶ್ನೆ ಮಾಡುವಂತಹ ಲೀಡರ್ಗಳು ಬೇಕಲ್ಲ. ಬರ್ರಿ ಸಂಸತ್ತಿಗೆ, ಉಪವಾಸ ಧರಣಿ ಕುಂದರ್ರಿ, ರೈತರಿಗೆ ಇಷ್ಟು ಅನ್ಯಾಯ ಆಗೈತೆ ಅಂತೇಳಿ ಕೇಳ್ರಿ ಪ್ರಧಾನಮಂತ್ರಿ ಅವರನ್ನು. ಸರಿ ಇದ್ದರೆ ಒಪ್ಕೊಂಡು ಮನೆಗೆ ಹೋಗ್ರಿ, ಸರಿ ಇಲ್ಲ ಅಂತಂದರೆ ನಿರಂತರ ಹೋರಾಟ ಮಾಡಿರಿ, ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡ್ರಿ. ಇದು ಸರ್ಕಾರದ ವಿರೋಧ ಪಕ್ಷ ಮಾಡಬೇಕಾದಂತಹ ಕೆಲಸ. ಮತ್ತು ಅವರೇ ಮಾಡುವುದಿಲ್ಲ ಅಂತಂದರೆ ಏನು ಮಾಡಬೇಕು, ಏನು ಹೇಳೋದಿತ್ತು? ಮತ್ತು ಹಿಂಗೆ ಸ್ಟ್ರೈಕ್ ನಡೆದಾಗ ನಾವೆಲ್ಲರ ಫಾರಿನ್ ಟ್ರಿಪ್ಪಿಗೆ ಹೋಗ್ತೀವ್ರಿ, ಆರಾಮಾಗಿ ಒಂದಿಷ್ಟು ಅಡ್ಡಾಡಿ ಬರ್ತೀವ್ರಿ ಅಂತಂದರೆ ಮತ್ತು ರೈತರನ್ನು ಯಾರು ಕೇಳೋರದ? ಹೀಗಾಗಿ ರೈತರ ಸ್ಥಿತಿಗತಿಗಳು ಏನಾದವು ನಮ್ಮ ದೇಶದೊಳಗೆ? ರೈತರ ಆತ್ಮಹತ್ಯೆ ಪ್ರಕರಣಗಳು ದಿನನಿತ್ಯ ಹೆಚ್ಚಾದವು. ರೈತರು ತಾವು ಬೆಳೆದಂತಹ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗಲಾರದೆ ಬಡತನಕ್ಕೆ, ಇನ್ನೂ ಹೆಚ್ಚಿನ ಬಡತನಕ್ಕೆ ಹೋದರು. ನಾನು ನಿಮ್ಮಿಂದ ಮತವನ್ನು ತೊಗೊಂಡಿನಿ ಅಂತಂದ್ರೆ ನಿಮ್ಮ ಬಗ್ಗೆ ಒಂದಿಷ್ಟಾದರೂ ಕನಿಕರ ನನಗಿರಬೇಕು. ನೀವು ನನಗೆ ಆ ಸ್ಥಾನದಲ್ಲಿ ಹೋಗಿ ಕೂಡಿಸಿರಿ ಅಂತಂದರೆ ನಾನು ನಿಮಗಾಗಿ ಕಾರ್ಯವನ್ನು ಮಾಡಬೇಕು. ಕೇವಲ ನನ್ನ ಮನಿ ವ್ಯವಹಾರ, ನನ್ನ ಬಿಸ್ನೆಸ್ ವ್ಯವಹಾರ ಇದನ್ನು ಮಾಡಿದರೆ ನಾಳೆ ಯಾವುದೋ ಒಂದು ಸಂದರ್ಭ ಬಂತು ಅಂತಂದರೆ ಎಲ್ಲರ ಪಾಪ ತಟ್ಟದೇ ಬಿಡುವುದಿಲ್ಲ. ಆ ವ್ಯಕ್ತಿಗೆ ಗೊತ್ತಿರಲಿ. ರಾಜಕಾರಣ ಅಂತಂದರೆ ಅದು ಪವಿತ್ರವಾದಂತಹ ಕೆಲಸ, ಅದು ಗೊತ್ತಿರಲಿ. ಅದನ್ನೆಲ್ಲ ಅಪವಿತ್ರಗೊಳಿಸುವಂತಹದ್ದು ನೋಡ್ರಿ. ರಾಜಕಾರಣ ಇದು ಸುಮ್ಮನೆ ಹಂಗಲ್ಲ, ಅಗ್ದಿ ಫೈಟ್ ಆ್ಯಂಡ್ ಫೈಟ್ ಆಗಿ AC ಕಾರ್ ಒಳಗೆ ಅಡ್ಡಾಡೋದಲ್ಲ ರಾಜಕಾರಣ ಅಂತಂದ್ರೆ. ಯಾವ ಪ್ರಜೆ ಸಂಕಷ್ಟದೊಳಗದಾನೋ ಅವನಕ್ಕಿಂತಲೂ ಹೆಚ್ಚು ಸಂಕಷ್ಟವನ್ನು ಅನುಭವಿಸಬೇಕು ರಾಜಕಾರಣಿ. ಅಂದರೆ ಅದರ ಸಂಕಷ್ಟ ಏನು ಅಂತ ಅದರ ನೋವು ಗೊತ್ತಾಗಬೇಕು ಅವರಿಗೆ. ನಾನು ಸುಮ್ಮನೆ ಹೋಗಿ ಎಲ್ಲೋ ಒಂದು ಕುಂತೆ ಬಿಲ್ ಪಾಸ್ ಮಾಡಿದೆ ಇದು ಹಂಗೆ ಇಲ್ಲ. ಬರ್ರಿ ಅವರು ಹೊಲಗಳಿಗೆ ಹೋಗ್ರಿ, ಏನು ತೊಂದರೆ ಐತಿ ಸ್ವಲ್ಪ ವೀಕ್ಷಣೆ ಮಾಡಿರಿ, ಅಡ್ಡಾಡ್ರಿ, ನೋಡ್ರಿ. ಆ ಪಾಪ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಅಂತ ಹೇಳಿ 2,000 ರೂಪಾಯಿ ಹಾಕ್ಯಾರ ಅವರು. 4 ಎಕರೆನ 5 ಎಕರೆಗಿಂತ ಕಡಿಮೆ ಇದ್ದ ಹೊಲದವ್ರಿಗೆ. ಅಲ್ಲಿನೂ ಗೋಲ್ಮಾಲ್ ಮಾಡ್ಯಾರ ನಮ್ಮ ಜನರು. ಹೋಗಿ 20 ಎಕರೆ ಇದ್ದವನು 2,000 ರೂಪಾಯಿ ತೊಗೊಳಕತ್ತಾನೆ. ಇವ್ರಿಗಿನ್ನು ಏನು ಹೇಳೋದೈತಿ? ಪೇಪರ್ ಓದ್ತಿರಿಲ್ಲ, ದಿವಸ ಬಂದತ್ತಿಲ್ಲ ಇದು ನ್ಯೂಸ್ ನೋಡ್ರಿ ಎಲ್ಲರೂ. ಮತ್ತು ಸರ್ಕಾರಕ್ಕೂ ನಾವು ಅನ್ಯಾಯ ಮಾಡಬಾರ್ದು ನೋಡ್ರಿ. ನಾನು ಆಗಲೇ ಹೇಳಿಬಿಟ್ಟೇನೆ, ರೈತ ಅಂದರೆ ದೇವರ ಸಮಾನ. ಅವನ ಹೆಸರಿನಲ್ಲಿ ಇಂಥವೆಲ್ಲ ತಪ್ಪು ಕೆಲಸ ಮಾಡಬಾರ್ದು ಅಷ್ಟೇ. ಪಾಪ 1 ಎಕರೆ ಇದ್ದವರು, 20 ಗುಂಟೆ ಇದ್ದವರು, ಅಂಥ ಸಾಮಾನ್ಯ ಬಡ ರೈತರದಾರ, ಅವ್ರಿಗೆ ಉಪಯೋಗ ಆಗಲಿ ಆ ದುಡ್ಡು, ಅವ್ರಿಗೆ ಬಿಟ್ಟು ಕೊಟ್ರಿ. ಒಂದಿಷ್ಟಾದರೂ ವಿಶಾಲ ಮನೋಭಾವನೆ ಇರಬೇಕು ನಮ್ಗೆ. ಇದನ್ನೇನೂ ಮಾಡದೆ ಹೋದರೆ ನಾವು ಉದ್ಧಾರನೂ ಆಗೋದಿಲ್ಲ, ಸರ್ಕಾರನೂ ನಮ್ಮನ್ನು ಉದ್ಧಾರ ಮಾಡೋದು ಗೊತ್ತು.
ಅದಕ್ಕೆ ಈ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂತಹ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಿದ್ದರ ಪರಿಣಾಮದಿಂದ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರವನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹಸ್ತಾಂತರ ಮಾಡಲಿಕ್ಕೆ ಸಾಧ್ಯವಾಯಿತು. ಒಬ್ಬ ಸಾಮಾನ್ಯ ಪ್ರಜೆಯೂ ಸಹಿತ ರಾಷ್ಟ್ರವನ್ನು ಆಳುವ ನಾಯಕನಾಗಬಹುದು ಅನ್ನುವಂತಹ ವಿಷಯವನ್ನು ನಾವು ತಿಳಿದುಕೊಳ್ಳುವುದು ಎಲ್ಲಿ ಅಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅದು ಸಾಧ್ಯವಾಗಿದ್ದು ಯಾವುದರಿಂದ ಅಂತಂದರೆ ಪಕ್ಷ ಪದ್ಧತಿಯಿಂದ. ಭಾರತದಲ್ಲಿ ಪಕ್ಷ ಪದ್ಧತಿ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ಸ್ 11:30 ಅಲ್ಲ ಕ್ಲಾಸ್ ಬಿಡಬೇಕು. ಓಕೆ, ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ವಿಲ್ ಸಿ ಇನ್ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.